ನಾನು ಇನ್ನೊಂದು ಏನು ಗೊತ್ತಾ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಆಫ್ ರೋಡ್ ಸ್ಕಿಲ್ಸ್ ಹೋಗಿದೆ ಅಂತ ಅನ್ಕೊಂಡಿದ್ದೆ ನಾನು. ರ್ಯಾಂಬಾ ಅಟ್ ಇಟ್ಸ್ ಬೆಸ್ಟ್. ಆ ಶಕ್ತಿ ನನ್ನಲ್ಲಿ ಇನ್ನೂ ಇದೆ. ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಅಚಲು ಬೆಟ್ಟ. ಸುಮಾರು ವರ್ಷ ಆಯಿತು, ಆಲ್ಮೋಸ್ಟ್ 2 years ಆಯ್ತು ಅನ್ಸುತ್ತೆ ಅಚಲು ಬೆಟ್ಟಕ್ಕೆ ಹೋಗಿ. ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಮ್ಯಾಂಬಾ ಜೊತೆಗೆ ಹೋಗ್ತಾ ಇದ್ದೀನಿ. ಸೊ ಜೊತೆಗೆ ಮೂರ್ತಿ ಅನ್ನೋ ಒಬ್ಬ ಫ್ರೆಂಡು ಕೂಡ ಬರ್ತಾ ಇದ್ದಾನೆ. ಅವನು ಸೀದಾ ರಾಮನಗರದಿಂದ ಕನಕಪುರಕ್ಕೆ ಬರ್ತಾ ಇದ್ದಾನೆ. ಒಂದು ಸನ್ಸೆಟ್ಟು ಸ್ವಲ್ಪ ನೆಮ್ಮದಿಯಾಗಿ ಹೋಗಿ ಕುತ್ಕೊಂಬರೋಣ ಅಂತಷ್ಟೇ. ಆಫ್ಟರ್ ಲಾಂಗ್ ಟೈಮ್ ಒಂದು ಮೋಟೋ ಬ್ಲಾಗಿಂಗಿಗೆ ಸ್ವಾಗತ ಸ್ನೇಹಿತರೆ. ಸೊ ನೋಡುವ ಅಚಲು ಬೆಟ್ಟ ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ರೀಸೆಂಟಾಗಿ ನಾನೊಂದು ರೀಲ್ ಮಾಡಿದ್ದೆ. ಏನು ಅಂತ ಕೇಳಿದ್ರೆ, ಪೆಟ್ರೋಲ್ ಬಂಕಿಗೆ ಹೋಗ್ಬಿಟ್ಟು ಅವ್ರು ಪೆಟ್ರೋಲ್ ಹಾಕ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಕೇಳಿದ್ದೆ, ಸರ್ ಡೀಸೆಲ್ ತಾನೇ ಅಂತ. ಅವ್ರು ಶಾಕ್ ಆಗಿಬಿಟ್ರು. ಬಟ್ ಆ್ಯಕ್ಚುಲಿ ಒಂದು ಮೋಟ್ರ್ ಸೈಕಲ್ ಇದೆ ನೋಡಿ, ಇದಿದೆ ನೋಡಿ, ಇದು ಟಾರಸ್ ಅಂತ ಹೇಳಿ, ರಾಯಲ್ ಎನ್ಫೀಲ್ಡ್ ಟಾರಸ್ ಡೀಸೆಲ್ ಇಂಜಿನ್ ಇದೆ ಆ್ಯಕ್ಚುಲಿ ಬಂದು. ಸೊ ನೋಡಿ ಯಾವ ಥರ ಇದೆ ಡೀಸೆಲ್ ಗಾಡಿ. ಸಕ್ಕದಾಗ ಮೇಂಟೈನ್ ಮಾಡಿದ್ದಾರೆ. ದೊಡ್ಡ ಬ್ಯಾಟ್ರಿ ಬೇರೆ ಹಾಕಿದ್ದಾರೆ ಗುರು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಕ್ಚುಲಿ ಹಳೆ ಗಾಡಿ ಇದು, ಡೀಸೆಲ್ ಬುಲೆಟ್ಟು. ಸೊ ನೋಡ್ಬೋದು ಡೀಸೆಲ್ ಬುಲೆಟ್ ಯಾವ ಥರ ಇದೆ ಅಂತ. ಕ್ರೇಜಿ. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ ಆಯಿತಾ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಬೈಕರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನ್ ಬೈಕರ್ಸಿಗೆ ಗೊತ್ತಿರಲ್ಲ ಡೀಸೆಲ್ ಬೈಕು ಕೂಡ ಬಂದಿರುತ್ತಾ ಅಂತ. ಸೊ ಕಮೆಂಟ್ ಸೆಕ್ಷನಲ್ಲಿ ನನ್ನನ್ನು ಟಾರ್ಚರ್ ಕೊಟ್ಬೇಡಿ ಆಮೇಲೆ. ಬಟ್ ಎಸ್, ದಿಸ್ ಈಸ್ ದ ಡೀಸೆಲ್ ಬುಲೆಟ್. ಒಂದು ಥಮ್ಸಪ್ ಕೊಟ್ಟು ಹೋಗೋಣ, ಏನಂತೀರಾ? ಸೂಪರ್. ಬೆಂಗಳೂರಲ್ಲಿ ಸಿಟಿ ಟ್ರಾಫಿಕಲ್ಲಿ ಗಾಡಿ ಓಡಿಸೋಕ್ಕೆ ಕಲ್ತ್ಬಿಟ್ರೆ ನೀವು ಬೇಕಾದ್ರೆ ಡಾಕಾರ್ ರ್ಯಾಲಿ ಕೂಡ ಓಡಿಸ್ಬಿಡ್ಬೋದು. ಒಂದು ಆಫ್ ರೋಡು, ಇನ್ನೊಂದು ನಿಮಗೆ ಆಬ್ಸ್ಟಿಕಲ್ಸು, ಟ್ರಾಫಿಕ್ಕು ಎಲ್ಲ ಆಲ್ ಇನ್ ಒನ್. ಬ್ಯಾಂಗ್ಳೂರಿಂದ ಅದಕ್ಕೆ ಅತಿ ಹೆಚ್ಚು ಆಫ್ ರೋಡರ್ಸ್ಗಳು ನೀವು ನೋಡ್ಬೋದು. ಮ್ಯಾಕ್ಸಿಮಮ್ ಆಫ್ ರೋಡರ್ಸ್ ಆರ್ ಫ್ರಮ್ ಬ್ಯಾಂಗ್ಳೂರ್ ಸಿಟಿ. ನೈಸ್ ರೋಡಿಂದ ಸೀದಾ ಕನಕಪುರಕ್ಕೆ ಹೋಗಿ ಅಲ್ಲಿಂದ ರೈಟ್ ತೊಗೊಂಡು ಕನಕಪುರಕ್ಕೆ ಹೋಗೋದೇ ಒಂದು ಮಜಾ. ಆ ಸಿಟಿ ಒಳಗಡೆ ಹೋಗ್ಬಿಟ್ರೆ ಇಷ್ಟೊತ್ತಿಗೆ ಹಿಂಸೆ. ಯಾಕಂದರೆ ಮಧ್ಯಾಹ್ನ ಆಯಿತು ಅಂದ್ರೂ ಇತ್ತೀಚೆಗೆ ಬೆಂಗಳೂರು ಟ್ರಾಫಿಕ್ ಹೇಗಂತಲೇ ಹೇಳೋಕ್ಕಾಗಲ್ಲ. 24/7 ಆಲ್ ದ ಡೇಸ್, ವೀಕ್ ಡೇ ಏನೂ ಇಲ್ಲ, ಫುಲ್ ಟ್ರಾಫಿಕ್ಕೆ. ಕೆಲವು ಸತಿ ವೀಕೆಂಡ್ ಆಯಿತು ಅಂದರೆ ನೈಸ್ ರೋಡು ಜಾಮ್ ಪ್ಯಾಕೆ. ಸೊ ಫೈನಲಿ ಇವಾಗ ಕನಕಪುರ ಟೋಲಿಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ನಾನು ಒಬ್ಬನೇ ಅಲ್ಲ, ಅದೇ ನಾನು ಹೇಳ್ದಾಗೆ ಮೂರ್ತಿ ಅಂತ ಒಬ್ಬ ಹುಡುಗ ಬರ್ತಾ ಇದ್ದಾನೆ. ಸೊ ಅವ್ನು ಇಲ್ಲಿಗೆ ಬರ್ತಾ ಇಲ್ಲ, ಡೈರೆಕ್ಟ್ ಕನಕಪುರ ಸಿಟಿಗೆ ಬರ್ತಾ ಇದ್ದಾನೆ. ಅಲ್ಲಿಂದ ನಾವು ರೈಡ್ನ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಇವತ್ತು ಇಡೀ ದಿನ ಬಿಸಿಲೇ ಇಲ್ಲ ಗುರು. ಇನ್ನೇನು ಮಳೆಗಾಲ ಕೂಡ ಸ್ಟಾರ್ಟ್ ಆಗತ್ತಲ್ವಾ. ಬಟ್ ಇವತ್ತು ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ದೇವರು ನನ್ನ ಕಷ್ಟನ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು. ಹಾಗಾಗಿ ತಂಪಾದ ಹೊತ್ತಲ್ಲಿ ಸನ್ ಅಂತೂ ಕಾಣಿಸ್ತಿಲ್ಲ. ಮ್ಯಾಟ್ರ್ ಏನಂದ್ರೆ ಸನ್ಸೆಟ್ಟಿಗೆ ಅಂತ ಹೋಗ್ತಾ ಇರೋದು, ಸನ್ನೇ ಕಾಣಿಸ್ತಾ ಇಲ್ಲ. ಹಾಯ್ ಸೂರ್ಯ, ಎಲ್ಲಿದೆಯಾ ನೀನು? ಸೂರ್ಯ, ಓ ಸೂರ್ಯ. ಕನಕಪುರ ಮೈನ್ ಸಿಟಿಗೆ ಬಂದರೆ ಇಲ್ಲಿ ಒಂದು ಪ್ರೋಟೀನ್ ಬಿಸ್ಕೆಟ್ ಸಿಗುತ್ತೆ. ಅದನ್ನು ಮಾತ್ರ ಮಿಸ್ ಮಾಡ್ದಂಗೆ ತೊಗೊಂಡೋಗ್ಬೇಕು ನಾವು. ಯಾಕಂದರೆ ಅದಿದ್ದಷ್ಟು ನಮಗೆ ಒಂಥರ ಎನರ್ಜಿ ನಮಗೆ. ಅದು ನಿಮಗೆ ಸಿಗೋದು ಎಲ್ಲಿ ಅಂತ ಕೇಳಿದ್ರೆ, RV ಬಿರಿಯಾನಿ ಮನೆ. ಏನಿದು VS ಬಿರಿಯಾನಿ ಮನೆ ಅಂತ ಇತ್ತಲ್ಲ, ಎಲ್ಲೋಯ್ತದು? ಅಲ್ಲಿದೆ. ಶಾಕ್ ಆಗ್ಬಿಟ್ಟೆ, ಏನಪ್ಪ ಇದು ಹಿಂಗೆ ಎಲ್ಲೋಗ್ಬಿಡ್ತಲ್ಲಪ್ಪ ನಮ್ಮ VS ಅಂತ. ಸೊ ಇದು VS ಬಿರಿಯಾನಿ ಸೆಂಟರ್ ಅಂತ ಏನಿದೆಯಲ್ಲ, ಇಲ್ಲಿ ನಿಮಗೆ ಆ ಒಂದು ಪ್ರೋಟೀನ್ ಬಿಸ್ಕೆಟ್ ಸಿಗತ್ತೆ. ಚಿಕನ್ ಕಟ್ಲೆಟು ಎಷ್ಟಿದೆ? ಹಾಂ, 10-15 ಪಾರ್ಸಲ್ ಮಾಡಪ್ಪ. ಹಾಂ, 15 ಬೇಕು ಸ್ನೇಹಿತರೆ. ಇದೆ ಚಿಕನ್ ಪ್ರೋಟೀನ್ ಬಿಸ್ಕೆಟ್ಸ್ ಅಂತ ನಾನು ಕರೆಯೋದು. VS ಬಿರಿಯಾನಿಗೆ ಬಂದರೆ ಇದು ಮಿಸ್ ಮಾಡ್ದಂಗೆ ತೊಗೊಂಡೋಗಿ, ಸಖತ್ತಾಗಿರುತ್ತೆ. ಕ್ಯಾಮ್ರಾ ಫಿಕ್ಸೆ. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಇದು ಇವತ್ತಿನ ಪ್ರೋಟೀನ್ ಬಿಸ್ಕೆಟ್ಸ್ ಆಗಿರುತ್ತೆ. ಬೇಸಿಕ್ಲಿ ಚಿಕನ್ ವಡಾ ಅಂತಾರೆ ಇದನ್ನು. ಸೊ ಅಲ್ಲಿ ಮೇಲ್ಗಡೆ ಒಂದು ಕಡೆ ಎಲ್ಲರೂ ಆಫ್ ರೋಡಲ್ಲಿ ಕೂತ್ಕೊಂಡು ತಿನ್ನೋ ಮಜಾನೇ ಬೇರೆ. ಸೊ ಫೈನಲಿ ಮೂರ್ತಿ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್
ಎಷ್ಟು ದಿನ ಆದ್ಮೇಲೆ ಸಿಗ್ತಾ ಇರೋದು, ಬನ್ನಿ ಹೋಗೋಣ ಸ್ನೇಹಿತರೆ. ಅಲ್ಲಿ ಏನು ಕಾಣಿಸ್ತಿದಿಲ್ಲ ಅದೇ ಅಚ್ಚಲು ಬೆಟ್ಟ. ಸೊ ಇವಾಗ ಹೇಗಾಗಿದೆ ರೋಡ್ ಅಂತ ಗೊತ್ತಿಲ್ಲ. ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ಅಲೋ ಮಾಡ್ತಾರೋ ಇಲ್ಲ ಅಂತನೂ ಗೊತ್ತಿಲ್ಲ ನಮಗೆ. ಸೊ ಹೋಗಿ ನೋಡ್ಬೇಕಾಗತ್ತೆ. ಅಲೋ ಮಾಡಿದ್ರೆ ಒಳ್ಳೇದು. ಅಲೋ ಮಾಡಿದ್ರೆ ರೋಡ್ ಯಾವ ಥರ ಇದೆ, ಆಫ್ ರೋಡ್ ಇದೆಯಾ ಅಥವಾ ಇವಾಗ ರೆಡಿ ಮಾಡಿದಾರೆ ಅಂದ್ರೂ ಗೊತ್ತಿಲ್ಲ. ಬನ್ನಿ ಇವಾಗ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಹೋಗ್ತೀವಿ. 2 ನಿಮಿಷ ವೆಯ್ಟ್ ಮಾಡಿ. ಮ್ಯಾಟ್ರ್ ಏನು ಗೊತ್ತಾ, ಇವಾಗ ಮುಂಚೆ ನಾವೆಲ್ಲ ಹೋಗಿದ್ವಲ್ಲ, ಜ್ಞಾಪಕ ಇದೆಯಾ, ರಾಕ್ಸು ಹೆವಿ ಇನ್ಕ್ಲೈನ್ ಇತ್ತಲ್ಲ, ಆ ಥರ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದೇನೋ ಗಾಳಿ ಸುದ್ದಿ ಏನಂತಂದರೆ ಅಚ್ಚಲು ಬೆಟ್ಟ ಕ್ಲೋಸ್ ಮಾಡಿದ್ರು ಅಂತ ಹೇಳಿದರು. ಬಟ್ ಇಲ್ಲಿ ಅಂಕಲಿಗೆ ಕೇಳಿದೆ, ಓಪನ್ ಇದೆ ಸರ್, ಆ ಥರ ಏನೂ ಇಲ್ಲ ಅಂತಂದಿದ್ದಾರೆ. ಈ ಅಚ್ಚಲು ಬೆಟ್ಟ ಈ ಕಡೆ ಸೈಡಿಂದ ನೋಡೋದೇ ಒಂಥರ ಮಜಾ ಗುರು. ಏನಂತಂದರೆ ಸಿಕ್ಕಾಬಟ್ಟೆ ಇನ್ಕ್ಲೈನ್, ಒಳ್ಳೆ ಹಂಗೆ ಬೃಹತ್ ಆಕಾರದ ಬಂಡೆ. ಸೊ ಕನಕಪುರ ಬಂಡೆ ಅಂತಂದರೆ ಇದನ್ನು ಹೋಲಿಸ್ಬೋದು ನಾವು. ಹಂಗಿದೆ ನೋಡಿದ್ರಾ ಹೆಂಗಿದೆ ಅಂತ. ಯಾಬಾ ಫಿಂಗರ್ಸ್ ಕ್ರಾಸ್ಡ್ ಸ್ನೇಹಿತರೆ. ಇನ್ನೂ ಗೊತ್ತಿಲ್ಲ ನಮಗೆ ಮುಂದೆ ಯಾವ ಥರ ಇದೆ ಅಂತ. ಇಲ್ಲಿ ತನಕ ಎಲ್ಲ ರೋಡೇ ಇದ್ದಿಲ್ಲ ಮುಂಚೆ, ಇವಾಗೆಲ್ಲ ಸಿಮೆಂಟ್ ರೋಡ್ ಮಾಡಿಬಿಟ್ಟಿದ್ದಾರೆ. ಓಕೆ, ಆಫ್ ರೋಡ್ ಅಂತೂ ಇದೆ, ಬಟ್ ಇಲ್ಲಿಂದ ಮುಂದಕ್ಕೆ ಮಣ್ಣು ಹಾಕಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಓಹೋ ಶೇಟ್, ಏನು ಗುರು, ವೀಲಿ ಮಾಡಿದ ತಕ್ಷಣ ನವಿಲ್ಗಳು ಎದ್ದೋಡಾಡ್ತವೆ. ಓಕೆ, ಸ್ಟಿಲ್ ದ ಆಫ್ ರೋಡ್ ಸೀಮ್ಸ್ ಟು ಬಿ ಲೈಕ್ ದ ಸೇಮ್. ಮ್ಯಾಂಬಾ ಫುಲ್ ಖುಷಿ ಅನ್ಸುತ್ತೆ ಆಫ್ಟರ್ ಲಾಂಗ್ ಟೈಮ್ ಈ ಥರ ಆಫ್ ರೋಡ್ ಬಂದಿರೋದು. ಇದೇ ಸ್ನೇಹಿತರೆ, ನಾರ್ಮಲ್ ಆಗೇನು ಇಲ್ಲ ಅನ್ಸುತ್ತೆ. ಇಟ್ ಹ್ಯಾಸ್ ನಾಟ್ ಲಾಸ್ಟ್ ಇಟ್ಸ್ ಚಾರ್ಮ್. ಇಲ್ಲ, ಆ್ಯಕ್ಚುಲಿ ಮಣ್ಣಾಗಿ ತುಂಬಿಸಿದ್ದಾರೆ ಸ್ನೇಹಿತರೆ. ಇಲ್ಲೆಲ್ಲ ಮಧ್ಯದಲ್ಲಿ ಹೆಂಗಿತ್ತು ಗೊತ್ತಾ, ಎಕ್ಸ್ಟ್ರೀಮ್ ಆಗಿತ್ತು. ಮಣ್ಣಾಕಿದ್ದಾರೆ, ಮಣ್ಣಾಕಿ ತುಂಬಿಸಿದ್ದಾರೆ. ಹೋಲಿ ಫಾಕ್, ಹಿಯರ್ ಇಟ್ ಇಸ್. ಅಯ್ಯಯ್ಯೋ, ನಾರ್ಮಲ್ ಮಾಡ್ಬಿಟ್ಯಾರಲ್ಲ ಮಗ. ಅಪ್ಪ ಸೆಕ್ಸಿ. ಫ್ಲಾಟ್ ಮಾಡ್ಯಾರ ಗುರು. ಇಟ್ ಹಸ್ ಬಿಕಮ್ ಈಸಿ, ನಾಟ್ ಲೈಕ್ ಬಿಫೋರ್. ಬಟ್ ಅಂದ್ರೂ ಮಜಾ ಇದೆ, ಸ್ವಲ್ಪ ಮಟ್ಟಿಗಾದ್ರೆ ಮಜಾ ಸಿಗ್ತಾ ಇದೆ. ಇಲ್ಲೆಲ್ಲ ಹೆಂಗಿದೆ ಗೊತ್ತಾ, ಇದು ನಮ್ಮ ಫೇವ್ರೆಟ್ ಸ್ಪಾಟ್ ಡ್ರಿಫ್ಟ್ ಮಾಡೋದಕ್ಕೆ. ಏನ್ ಮಗ ನಾರ್ಮಲ್ ಆಗ್ಬಿಟ್ಟಿದೆಯಲ್ಲ ಎಲ್ಲ. ಹೊಡಿ ನನ್ನ ಜೋಶ್ ಇನ್ನ ಸೇಮ್ ಇದೆ ಸ್ನೇಹಿತರೆ. ದ್ಯಾಟ್ ಈಸ್ ವಾಟ್ ಒನ್ ಥಿಂಗ್ ಐ ಲೈಕ್ ಇಟ್. ಇನ್ನ ಹೋಗಿಲ್ಲ ನನ್ನ ಚಟ, ಆಫ್ ರೋಡ್ ಚಟ. ಐ ಫೀಲ್ ಪ್ರೌಡ್. 1 ವರ್ಷ ಆಯ್ತು ಈ ಥರ ಆಫ್ ರೋಡ್ ಹೊಡೆದು. ಕಲ್ತಿರೋ ವಿದ್ಯೆ ಯಾವತ್ತೂ ಬಿಟ್ಟೋಗಲ್ಲ. ಈ ವ್ಲಾಗಲ್ಲಿ ಯಾವುದು ಕಟ್ ಮಾಡಲ್ಲ ಸ್ನೇಹಿತರೆ, ರಾ ವಿಡಿಯೋ ಪೋಸ್ಟ್ ಮಾಡ್ತಾ ಇರೋದು. ಕ್ರೇಜಿ ಗುರು. ಸೊ ಅಲ್ಲಿಗೆ ಒಂದು ವಿಚಾರ ಅಂತೂ ಕನ್ಫರ್ಮು, ಅಚ್ಚಲು ಬೆಟ್ಟ ಮೇಲೆ ಬಿಡಲ್ಲ ಅಂತ ಅನ್ನೋದು ಸುಳ್ಳು. ಬಿಡ್ತಾರೆ.
ಸರಿಯಾಗಿ ಹೊಡಿತಾವನೆ ಶಿಷ್ಯ. ಏನು ಹೇಳಿ, ಎಕ್ಸ್ಪಲ್ಸು. ಹಿಮಾಲಯನ್ ಮ್ಯಾಂಬಾ. ಅಯ್ಯೋ ಅಯ್ಯಪ್ಪ. ಮ್ಯಾಂಬಾ at its best. ಯಪ್ಪ ಹೋ ಅದು ಆಫ್ ರೋಡ್ ಟಿಪ್ಸ್ಗಳೆಲ್ಲ ಬಂದ್ಬಿಟ್ಟಿದೆ. ಏನಿದೆ ನೋಡಿ ಸ್ನೇಹಿತರೆ, ವಿವಿದು. ಅವನ ಆ ಕಡೆಯಿಂದ ಬರ್ತಿದ್ದಾನೆ. ಈ ವಿವಿಗೆ ಮಜಾ ಕೊಡ್ಬೇಕು, ದುಡ್ಡು ಈ ವಿವಿಗೆ. ನಾನ್ ಸ್ಟಾಪ್ ಹೊಡೆದಿದ್ದೀವಿ, ಮಜಾ ಬರ್ಲುಂಟು. ಇಲ್ಲೊಂದು ಕೆರೆ, ಸಣ್ಣ ಪಾಂಡು. ಎಲ್ಲಪ್ಪ ಹುಡುಗ ಬಂದ. ಏನಿದೆ ವ್ಯೂ ನೋಡ್ಕೊಳ್ಳಿ. ಒಂದು ಚೂರು ಯಾಮಾರಿದ್ರೆ ಢಾಮಾರ್. ಬ್ರೋ, ಆಫ್ಟರ್ ಹೌ ಮೆನಿ ಡೇಸ್ ಈ ಥರ ರೇಸ್ ಮಾಡಿರೋದು ನಾನು ನೀನು? 1 ವರ್ಷದ ಮೇಲಂತೂ ಆಯ್ತಲ್ಲ. ಹೆಲ್ಮೆಟ್ ತೆಗಿಯಪ್ಪ, ನಿನ್ನ ಮುಖ ತೋರಿಸ್ಲಿ. ಹಾಯ್, ನೈಸ್ ಟು ಮೀಟ್ ಯು. ಹುಡುಗಿ ಹುಡುಕ್ತಿದ್ಯಾ? ಇಲ್ಲಾಂದ್ರೆ ಹೇಳ್ಬಿಡ್ತಿದ್ದೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇದ್ರೆ. ಹೆಂಗೆ ಬ್ರೋ, ಸೂಪರಾ? ಪೀಸಲ್ಲ, ಒಳ್ಳೆ ಪೇಸಲ್ಲಿ ಬಂದ್ವಿ ಅಲ್ಲ ಬ್ರೋ. ಲಿಟ್ರಲಿ ನಾನಂತೆ 1.5 ವರ್ಷ ಆಯ್ತು ಬ್ರೋ. ನಾನು ಇನ್ನೊಂದು ಏನು ಗೊತ್ತಾ, ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ನಾನು ಆಫ್ ರೋಡ್ ಸ್ಕಿಲ್ಸ್ ಹೋಗಿದೆ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಟುಡೇ ಥ್ಯಾಂಕ್ಸ್ ಟು ಯು. ಏನಕ್ಕೆ ಅಂತಂದರೆ, ಒಬ್ಬನೇ ಬಂದಿದ್ರೆ ಈ ರೇಸ್ ಥರ ಮಾಡ್ತಾ ಇದ್ದಿಲ್ಲ. ನಿಜವಾಗ್ಲೂ ಆರಾಮಾಗಿ ಬಂದೆ ಹೋದೆ ಪುಟ್ಟ, ಬಂದೆ ಪುಟ್ಟ ಅಂದಂಗೆ ಇರ್ತಿದ್ದೆ. ಬಟ್ ಎಲ್ಲಿ ಬ್ರೋ ಸೂರ್ಯ ಸನ್ಸೆಟ್ ಅಂತಂದರೆ? ಸೂರ್ಯ ಎಲ್ಲಿದ್ಯಾ? ಇಲ್ಲೇನು ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಿಸ್ ಇಸ್ ಅಚಲು ಬೆಟ್ಟ ಟಾಪು. ನಾನು ಎಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ಹಿಂದೆನೇ ನಿಂತ್ಕೊಂಡಿದ್ದೀನಿ. ಭಯ ಜಾಸ್ತಿ ನನಗೆ ಜೀವನ ಮೇಲೆ. ಸುತ್ತಲೂ ಬೆಟ್ಟ. ಇದೆಲ್ಲ ಏನು ಹೇಳಿ, ಕನಕಪುರ ಬಂಡೆ. ಫುಲ್ಲು 360 ಡಿಗ್ರಿನೂ ಬಂಡೆನೇ. ಸೊ ನಾವು ಬಂದಿದ್ದು ಎಲ್ಲಿ ಅಂತಂತಂದರೆ, ಅಲ್ಲಿದೆ ನೋಡಿ ಮೈನ್ ರೋಡ್ ಡಿವಿಯೇಷನ್. ಅದರಿಂದ ಹಿಂಗೆ ತೊಗೊಂಡು ಸೀದಾ ಇದ್ರೊಳಗಡೆ ಬಂದು ಈ ಕಾರ್ನರ್ ಇಲ್ಲಿಂದ ಹಿಂಗೆ ತೊಗೊಂಡು ಮತ್ತೆ ಹಿಂಗೆ ಸ್ಟ್ರೈಟ್ ಬಂದು ಇಲ್ಲಿಂದ ಮತ್ತೆ ಹಿಂಗೆ ಸ್ಟ್ರೈಟಾಗಿ ಅದ್ರೊಳಗಡೆಯಿಂದ ಹಿಂಗೆ ಬಂದು ಆಮೇಲೆ ಇಲ್ಲಿಂದ ಹತ್ಕೊಂಡು ಬಂದಿರೋದು. ಸಖತ್ತಾಗಿತ್ತು. ಒಂದಂತೂ ವಿಚಾರ ಗ್ಯಾರಂಟಿ, ನಾನು ಮತ್ತು ಮೂರ್ತಿನೂ ಅಷ್ಟೇ ಸುಮಾರು ಒಂದು ವರ್ಷ, 1.5 ವರ್ಷದಿಂದ ಆಫ್ ರೋಡ್ ಏನೋ ಮಾಡಿಲ್ಲ. ಈ ರೇಂಜಿಗೆ ಆಫ್ ರೋಡಿಂಗ್ ಅಂತ ಯಾವತ್ತೂ ಮಾಡಿಲ್ಲ. ಲಿಟ್ರಲಿ ಹೆಂಗೆ ಬರೋ ರೇಸಿಂಗೆ, ಫುಲ್ ಥ್ರಾಟಲ್ಲು, ಫುಲ್ ಗ್ಯಾಸ್, ರೇಸ್ ಮೋಡ್ ಆನ್. ನನಗೂ ಅಷ್ಟೇ ಸ್ನೇಹಿತರೆ. ಮ್ಯಾಂಬಾ ಇಂಜಿನ್ ವರ್ಕ್ ಆದಮೇಲೆ ನನಗೆ ಒಂದು ಸ್ವಲ್ಪ ಡೌಟ್ ಇತ್ತು. ಇವನ ಮೇಲೆ ಕಾನ್ಫಿಡೆನ್ಸು ಹೋಗ್ಬಿಟ್ಟಿತ್ತು. ಅದೆಲ್ಲ ಬಿಡಿ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು. ಬಟ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಥ್ಯಾಂಕ್ಸ್ ಟು ಮೂರ್ತಿ. ಇವತ್ತು ಬಂದಿದ್ದಕ್ಕೆ ರೇಸಿಂಗ್ ಆಯಿತು. ಇಲ್ಲಾಂದರೆ ನನ್ನ ಪಾಡಿಗೆ ನಾನು ಸುಮ್ಮನೆ ಆರಾಮಾಗಿ ಅಂತ ನೀನು ಪೀಸ್ಫುಲ್ಲಾಗಿ ಬರ್ತಾಯಿದ್ದೆ. ಸೊ ದ್ಯಾಟ್ ಏನಂತಾರೆ ಬ್ರೋ, ಅದು ಆ ಶಕ್ತಿ ನನ್ನಲ್ಲಿ ಇನ್ನೂ ಇದೆ. ಆಫ್ ರೋಡಿಂಗ್ ಮಾಡೋ ಶಕ್ತಿ ಇನ್ನೂ ನನ್ನಲ್ಲಿ ಇದೆ. ಯಾಕೆ ಗೊತ್ತಾ, ಆಲ್ಮೋಸ್ಟ್ 10 kg ಜಾಸ್ತಿ ಆಗಿದ್ದೀನಿ. ಸೊ ಐ ವಾಸ್ ವಂಡ್ರಿಂಗ್, ಉಸಿರಾಟಕ್ಕೆ ಪ್ರಾಬ್ಲಮ್ ಆಗ್ಬೋದೇನೋ, ಆಗತ್ತೋ ಇಲ್ವೋ. ಕೆಲವು ಸತಿ ಅದಕ್ಕೆ ಏನೋ ಸ್ನೇಹಿತರೆ, ನಮಗೆ ನಾವೇ ಕಿಲ್ ಮಾಡ್ಕೊತೀವಿ. ಸೊ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಬಟ್ ಟುಡೇ ವಿ ಬೋತ್ ಡಿಡ್ ಇಟ್. ಎಕ್ಸಲೆಂಟು. ಮ್ಯಾಂಬಾನು ಇಟ್ಟು ಬಾರಿಸ್ತು. ಅವನ ಎಕ್ಸ್ಪಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಹಾವು ಲಿಟ್ರಲಿ ಅದಕ್ಕೆ ಮ್ಯಾಂಬಾ ಅಂತ ಇಡಬೇಕು ಹೆಸರು. ಇವನು ಸಖತ್ತಾಗೆ ಬಂದಿಯಾನೆ, ಬಟ್ ಅದು ಲಿಟ್ರಲಿ ಮ್ಯಾಂಬಾ ಹಿಂಗೆ. ಸೊ ವ್ಯೂ ಪಾಯಿಂಟ್ ಏನು ಬ್ರೋ, ಏನು ಅನ್ಸುತ್ತೆ ನಿಮಗೆ? ಏನು ಅನ್ಸುತ್ತೆ ಬ್ರೋ? 2 ಮಾತು ಹೇಳಿ ಬ್ರೋ. 2 ಅಲ್ಲ 4-5 ಮಾತು ಹೇಳಿ ಬ್ರೋ.
ಸೂರ್ಯನ ನೋಡೋಣ ಅಂತ ಬಂದು ಸೂರ್ಯನೇ ಇಲ್ಲ. ಏ ಸೂರ್ಯ, ವೇರ್ ಆರ್ ಯು ಸೂರ್ಯ, ವೇರ್ ಆರ್ ಯು? ಎಲ್ಲಿದ್ಯಾ ಸೂರ್ಯ? ಕಾಣಿಸ್ತಾನೆ ಇಲ್ಲ. ಜಮೀರ್ ಹಸ್ಬಿಡ್ತೀನಿ ಇಲ್ಲಿ, ಹೇಳ್ತೀನಿ ಕೇಳ್ರಿ. ಸೂರ್ಯ ನಮ್ದು ರೀ ದೇಶ, ನಮ್ದು. ಹಂಗೆ ಹೇಳಿ ಬ್ರೋ, ಏನ್ ಅನ್ಸುತ್ತೆ ಆಫ್ ರೋಡ್ ಇವತ್ತು? ಆಫ್ ರೋಡು ತುಂಬಾ ವರ್ಷಗಳಾದ್ಮೇಲೆ ಈ ತರ ಫೇಸಲ್ಲಿ ಹೊಡೆದಿರೋ ಕ್ರೇಜಿ. ಖುಷಿ ಆಯ್ತಲ್ಲ ಬ್ರೋ? ಆಯ್ತು. ಕೈಯೆಲ್ಲ ಎಷ್ಟು ದಿನ ಹೊಡೆದಾದ್ಮೇಲೆ ಶೇಕ್ ಆಯ್ತು ಅಲ್ಲ? ನಿಜವಾಗ್ಲು ಮುಂಚೆ ತರ ಹ್ಯಾಂಡಲ್ ಇವಾಗ ಜಸ್ಟ್ ಹಿಡಿದು ನಡುಕ್ತಾ ಇದ್ರಲ್ಲ ಬ್ರೋ. ನಂದಾಗಿದ್ಯಾ ನಿಮ್ಗೆ? ನಂದಿಲ್ಲ. ಅದು ನೀನೇನೋ ಹೇಳ್ತಿಲ್ಲ ಬ್ರೋ, ಏನಾಗಿತ್ತದ? ಬ್ರೋ ಇದಕ್ಕಿಂತ ಫಿಸಿಯೋಥೆರಪಿನ ಯಾವುದು ಇಲ್ಲ ಬ್ರೋ. ಟು ಬಿ ಹಾನೆಸ್ಟ್ ಆಗಿ ಹೇಳ್ತೀನಿ, ಯಾವ ಜಿಮ್ಮಿಗೆ ಹೋಗೋ ನೆಸೆಸಿಟಿನೂ ಇಲ್ಲ. ಲಿಟ್ರಲಿ ಒಂದು ಅರ್ಧ kg ಬೆವರು ಅಂತ ಇಳ್ದಿದ್ದೀನಿ ನಂದು. ಓಹೋ ಏನು ಗುರು ಇದು? ಇವ್ನು ನೋಡ್ರಿ, ಇವನು ಜಾಕೆಟ್ ಬೇರೆ ಹಾಕೊಂಬಂದಿದ್ನ, ಇಲ್ಲಿ ನೋಡ್ರಿ ಫುಲ್ ಒದ್ದೆ ಆಗ್ಬಿಡ್ಯಾನೆ. ಇದು ಒಳಗ ತನಕ ಇಲ್ಲಿಂದ ಹೋಗಂಗಿಲ್ಲ ಬ್ರೋ. ಬ್ರೋ ಇದರಲ್ಲಿ ಇರೋದು ಚಿಕನ್ ಬಿಸ್ಕೆಟ್ಸ್, ಪ್ರೋಟೀನ್ ಬಿಸ್ಕೆಟ್, ಸಾರಿ ಅಷ್ಟೇ. 14 ಆಗುತ್ತೆ, ಒಂದರಲ್ಲಿ ಲಾಸ್ಟ್ ಉಳಿಯೋದ್ರಲ್ಲಿ ಫೈಟಿಂಗು. ಇದೆಷ್ಟು ಕಾಲ್ ಚಿಕನ್ ವಡೆ ಫ್ರಮ್ VS ಬಿರಿಯಾನಿ ಪಾಯಿಂಟ್. ತಿನ್ನು ಬ್ರೋ. ಸೊ ಸ್ನೇಹಿತರೆ, ಅಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ಒಳ್ಳೆ ಬ್ಲಾಗ್ನೊಂದಿಗೆ, ಮತ್ತೊಂದು ಒಳ್ಳೆ ಡೆಸ್ಟಿನೇಷನ್ನೊಂದಿಗೆ. ಸೊ ದಿಸ್ ವಾಸ್ ಜಸ್ಟ್ ಅ ಟ್ರಯಲ್ ರನ್. ಸೊ ಅಲ್ಲಿಗೆ ಇನ್ನೇನು ನಾವು ವಾಪಸ್ ಹೋಗ್ತಾ ಇದ್ದೀವಿ. ಪ್ರಾಬಬ್ಲಿ ನಾಳೆಲ್ಲ ನಾಡಿದ್ದು ಮತ್ತೆ ನೈಟ್ ಆಫ್ ರೋಡ್ ಮಾಡೋಣ ಅಂತ ಇವನು ಹೇಳ್ದ. ಅದಕ್ಕೆ ನೈಟ್ ಆಫ್ ರೋಡ್ ಬರ್ತೀವಿ. ಸ್ಟೇ ಟ್ಯೂನ್. ಸೊ ಬಾಯ್. ಓಹೋ ಡಮಾರ್.